ಈ ಜೀವನಿಗೆ ಸ್ವಾಗತ. ನಾನು ನೋಡಿ ಇವತ್ತು ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತ ನೋಡೋಣ. ಇದೆ ಇದನ್ನು ನಾನು ಬೇಯಿಸ್ಕೊಳ್ತೀನಿ. ಮೊದಲಿಗೆ ಅರ್ಧ ಕಪ್ಪು ನಾನು ಅಕ್ಕಿನ ತಗೊಂಡಿದ್ದೀನಿ. ಇದು ಅಕ್ಕಿದು ಪಾಯಸ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸಣ್ಣಕ್ಕಿನೇ ಇದು, ಯಾವುದಾದ್ರೂ ಹಾಕೋಬೋದು. ನಾವು ದೇವಸ್ಥಾನದಿಂದ ವಾಪಸ್ ಕೊಟ್ಟಿರೋ ಅಕ್ಕಿನ ಸ್ವೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬರೀ ಪೊಂಗಲ್ ಒಂದೇ ಮಾಡೋಕ್ಕೂ ಯಾವಾಗಲೂ ಇದು. ಇದರಲ್ಲಿ ಒಂದು ಅರ್ಧ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನೆನೆಸಿನೂ ಹಾಕ್ತಾರೆ ಕೆಲವರು ಕಡಲೆಬೇಳೆನ. ಅದನ್ನ ನೆನೆಸ್ಬಿಟ್ರೆ ನಾವು ಇದ್ರ ಅಕ್ಕಿ ಜೊತೆಲಿ ಎಷ್ಟು ಮಹಾ ಬೇಯಲ್ಲ. ಹಾಗಾಗಿ ಕುಕ್ಕರಲ್ಲಿ ಒಂದು 2 ಕೂಗಿಸ್ಕೊಬಿಟ್ರೆ ನೀಟಾಗಿ ನುಣ್ಣಗೆ ಬೇಯುತ್ತೆ. ಅದಕ್ಕೆ ನಾನು ಕುಕ್ಕರಲ್ಲಿ ಕೂಗಿಸಿದ್ದೀನಿ 2 ಕೂಗು. ಅದು ಆರಷ್ಟರಲ್ಲಿ ನಾವು ಇದನ್ನು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ ಇದಾಗಿದೆ. ಈ ಬಿಸಿಗೆ ನಾನು 2 ಏಲಕ್ಕಿನ ಹಾಕೊಂಡಿದ್ದೀನಿ. ಆ ಬಿಸಿಗೆ ಚೆನ್ನಾಗಿ ಅದು ನುಣ್ಣಗಾಗೋಗುತ್ತೆ. ಇದನ್ನು ಒಂದು ಸ್ವಲ್ಪ ಹಾರದ್ಮೇಲೆ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಾಗಿದೆ. ಇವಾಗ ಬೆಂದಿಗೆ ಕಡಲೆಬೇಳೆ ಇದನ್ನು ನಾವು ರುಬ್ಬಿರೋದನ್ನ ಹಾಕೊಳ್ತಾ ಇದ್ದೀನಿ. ಇದು ಹಾಕ್ತೀನಿ. ಅಕ್ಕಿ ಹೆಚ್ಚು ರುಬ್ಬಿದೀವಲ್ಲ ಇದೊಂದು ಸ್ವಲ್ಪ ಬೇಯಿದೆ. ನೀರಾಗಿ ಹಾಕಿದ್ದೀನಿ. ಗಟ್ಟಿಯಲ್ಲ ತಿರುಗಿಸ್ಬೇಕು. ಯಾಮಾರು ಬಿಡಬಾರ್ದು. ಯಾಮಾರಿದ್ರೆ ಗಟ್ಟಿಯಾಗುತ್ತದೆ. ಎಲ್ಲ ಹಾಕೋಣ. ಜೊತೆಲ್ಲ ಬೇಯಿಸ್ಬೇಕು. ಸ್ವಲ್ಪ ತಿರುಗಿಸ್ತಾ ಇರಬೇಕು. ನಾವು ಬಿಟ್ಬಿಟ್ರೆ ಗಟ್ಟಿ ಹಾಕ್ಬಿಡುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಸಿಂಪಲ್ಲು 1-2 ಚಮಚ ಕಡಲೆಬೇಳೆ ಮತ್ತು ಒಂದು 4 ಗೋಡಂಬಿ, ಅಕ್ಕಿ, ಒಂದು ಸ್ವಲ್ಪ ಒಂಚೂರು ಕೊಬ್ಬರಿ, ಇಷ್ಟೇ. ಒಂದು 2 ಏಲಕ್ಕಿಕಾಯಿ, ಬೆಲ್ಲ. ಸಿಂಪಲಾಗಿ 5 ನಿಮಿಷದಲ್ಲಿ ರೆಡಿಯಾಗುತ್ತೆ ಸ್ನೇಹಿತರೆ. ಇದು ಏನಾದರೂ ಸ್ವೀಟ್ ಮಾಡಬೇಕು ಅಂತ ನೆನೆಸ್ಕೊಂಡಾಗ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಒಳ್ಳೆ ರುಚಿಕರವಾದ ಸ್ವೀಟ್ ಮಾಡ್ಕೋಬೋದು. ಇದ್ರ ಮೇಲೆ ಇಷ್ಟ ಇದ್ದರೆ 1 ಚಮಚ ತುಪ್ಪ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.